ನನ್ನ ಗಂಡ ಚಿನ್ನಯ್ಯನಿಗೆ ಸಾಯುವಂತೆ ಹೊಡೆದಿದ್ದಾರೆ. ಮಹೇಶ್ ತಿಮರೋಡಿ ಮಠಣ್ಣವರ್ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅಂತ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಯ್ಯನಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ಎಲ್ಲದಕ್ಕೂ ಈಗ ನಾವು ಸಾಯುವ ಪರಿಸ್ಥಿತಿ ಬಂದಿದೆ. ಫೋನ್ನಲ್ಲಿ ಮಾತನಾಡುವಾಗ ಚಿನ್ನಯ್ಯ ಅಳ್ತಾ ಇದ್ರು. ತಿಮರೋಡಿ ನನ್ನ ಜೊತೆ ದರ್ಪದಿಂದ ಮಾತಾಡಿದ್ರು. ಚಿನ್ನಯ್ಯಗೆ ದುರಹಂಕಾರ ಬಂದಿದೆ ಅಂತ ಹೇಳ್ತಾರೆ. ನಾನು ಹೇಳಿದ ಮಾತು ಚಿನ್ನಯ್ಯ ಕೇಳ್ತಾ ಇಲ್ಲ ಅಂದಿದ್ರು. ಚಿಕ್ಕ ಮಗುವಿಗೆ ಹೇಳ್ಕೊಟ್ಟಂತ ಹೇಳಿದ್ರು, ಹೇಳ್ತಾ ಇಲ್ಲ. ತಿಮರೋಡಿ ಮಟ್ಟಣ್ಣವರ್ ಹೇಳ್ದಂತೆ ಕೇಳಿಲ್ಲ ಅಂತ ಜಗಳ ಮಾಡ್ತಾ ಇದ್ರು ಅಂತ ಮಲ್ಲಿಕಾ ಹೇಳಿದ್ದಾರೆ. ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರ? ಫೋನ್ ಅಂದ್ರೆ ವಕೀಲು ಅವ್ರ ಜೊತೆಲಿ 4 ವಕೀಲ್ ಇದ್ರಲ್ಲ ಮೇಡಮ್, ಅವರು ಜೊತೆಲಿ ಫೋನ್ ಮಾಡ್ತಾರೆ. ಮತ್ತೆ ಅಲ್ಲಿ ಕಾರು ಓಡಿಸ್ತಾರಂತ ಅವ್ರ ಜೊತೆ ಯಾರೋ ಒಬ್ರ ಜೊತೆಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ನಾನು ಏನು ಮಾತಾಡಕ್ ಆಗೋದಿಲ್ಲ, ಚೆನ್ನಾಗಿದ್ದೀರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ಆಗತ್ತ ಅಷ್ಟೇ ಮೇಡಮ್. ಅದ ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರ. ಚಿನ್ನಯ್ಯ ನಿಮ್ ಜೊತೆ ಫೋನ್ ಮಾತಾಡಿದ್ರೆ ಏನ್ ಬೇಕ್ ಫೋನ್ ಮಾಡತ್ತಯ್ಯ, ಕೊಡು 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 ಆಗಂತ ಅವ್ರು ಕಿತ್ಕೋತಾರ. ಮತ್ತೆ ತಿಮ್ಮಾರೆಡ್ಡಿ ಅವರು ಕಿತ್ಕೋತಾರ. ಅಲ್ಲಿಂದ ಮಾತಾಡ್ಕೊಂಡೇ ಬರ್ತಾರ. ಅವಾಗ ನಮ್ಮ ಯಜಮಾನ್ರು ಹೇಳ್ತಾರ, ಮಾತಾಡಕ್ ಆಗೋದಿಲ್ಲ, ಮಡಗುವಾಗಂತ ಹೇಳ್ತಾರ. ನಾನು ಹಂಗೆ ಮಡಗಿರ್ತೀನಿ ಮೇಡಮ್, ನನಗ್ ಗೊತ್ತಾಯ್ತದ ಅವ್ರು ಬಂದು ಕೊಡು ಕೊಡು ಚಿನ್ನ ಹಾಗಂತ ಕಿತ್ಕೋತಾ ಇದ್ರು. ಅಷ್ಟು ಸ್ವಲ್ಪ ಹೊತ್ತಾದ್ರೂ ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀರಿ? ಅದೇ ಎರಡೇ ಮಾತು ಮೇಡಮ್, ಎರಡೇ ಮಾತು. ನಮಗೆ ಚೆನ್ನಾಗಿದ್ದೀರಾ, ಊಟ ಮಾಡಿದಿರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ನಾನು ಹಾಗಂತ ಇಷ್ಟೇ ಮೇಡಮ್ ಹೇಳ್ತಾ ಇದ್ರು. ಇಷ್ಟೇ ಹೇಳ್ತಾ ಇದ್ರು. ಇವಾಗ ನನ್ನ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಇವ್ರು ಇಷ್ಟು ಇದು ಮಾಡ್ಬಿಟ್ಟು ಗ್ರೀಸ್ ಮಠನ, ತಿಮ್ಮಾರೆಡ್ಡಿ, ವಿಠ್ಠಲಗೌಡ, ಈ ಜಯಂತ ಇವನ್ನೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಅವ್ರ ಹೆಂಡತಿ ಮಕ್ಕಳ ಹತ್ರ ಜೀವನ ಮಾಡ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಕಾಸು ದುಡ್ಡು ಮನೆ ಎಲ್ಲ ಉಂಟು ಮೇಡಮ್. ನಮ್ಗೆ ಏನಿದ್ದದ ಮೇಡಮ್, ನಮ್ ಏನ್ ಮಾಡಕ್ಕಾಯ್ತದ ಮೇಡಮ್? ಮನೆಯವ್ರು ಬಂದು ಖಾಲಿ ಮಾಡಂತ ಹೇಳ್ತಾರ ಮೇಡಮ್. ನಾನು ಎಲ್ಲಿ ಹೋಗಕ್ಕಾಯ್ತದ ಮೇಡಮ್? ಎಲ್ಲಿ ಮನೆ ಹೋಗಿ ಕೇಳಿದ್ರು ಕೊಡಲ್ಲ ಮೇಡಮ್. ನಿಮ್ ಯಜಮಾನ್ರಲ್ಲಿ ಇದ್ದಾರಲ್ಲ, ಹೆಂಗ್ ಕೊಡ್ತಾರ ನಿನ್ಗೆ ಮನೆ ಅಂತ ಕೇಳ್ತಾರ. ಅದಕ್ಕೆ ನಾವೇ ಸಾಯ್ಬೇಕು ಮೇಡಮ್, ನಾವೇ ಸಾಯ್ಬೇಕು. ನಾವ್ ಯಜಮಾನ್ರ ಅಷ್ಟು ಚಿತ್ರಹಿಂಸೆ ಕೊಟ್ಟೆ. ಅಲ್ಲಿ ತುಂಬಾ ಜಗಳನು ನಡೆದಿದ್ದದ ಮೇಡಮ್, ತುಂಬಾ ಜಗಳ ನಡೆದಿದ್ದ ತಿಮ್ಮಾರೆಡ್ಡಿ ಅವ್ರ ಮನೇಲಿ. ನಮ್ಮ ಯಜಮಾನ್ರನ್ನ ಹೊಡೆದಿದ್ದಾರ ಮೇಡಮ್. ತಿಮ್ಮಾರೆಡ್ಡಿ, ಗ್ರೀಸ್ ಮಠ ಎಷ್ಟು ಜನ ಅಂತ ನನಗ್ ಗೊತ್ತಿಲ್ಲ ಮೇಡಮ್, ಹೊಡೆದಿದ್ದಾರ ಮೇಡಮ್. ಆವತ್ತು ನಾನು ಫೋನು ಇಲ್ಲಿ ಯಾರೋ ಕಾರು ಬೈಕ್ ಎಲ್ಲ ಹೋಯ್ತಾ ಇತ್ತು ಮೇಡಮ್. ನಾನು ಇವರು ತಿಮ್ಮಾರೆಡ್ಡಿ ಎಡ್ತಿ ನಂಬರ್ ನನ್ನ ಹತ್ರ ಇತ್ತು. ನಮ್ಮ ಯಜಮಾನ್ರು ಒಂದಿನ ಫೋನ್ ಮಾಡುವಾಗ ಈ ನಂಬರ್ ಮಾಡ್ಕೋ ಯಾಕಣದು ಹಾಗಂತ ಹೇಳ್ತಾ ಇದ್ರು. ನಾನು ಅದು ಮಡಗಿದ್ದೆ ಮೇಡಮ್. ಅವಾಗ ಹಂಗೆಲ್ಲ ಹೋಯ್ತಾ ಇದ್ದದಲ್ಲ, ನಮ್ಮ ಯಜಮಾನ್ರ ಹತ್ರ ಹೇಳಿದ್ರೆ ಏನಾದ್ರು ಮಾಡ್ತಾರ ಅಂದ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫುಲ್ ಜಗಳ ನಡೀತಾ ಇದ್ದದ ಮೇಡಮ್. ಫೋನ್ ಹಂಗೆ ಅವರು ಮಡಗಿದ್ದಾರೆ, ನಾನು ಮಡಗಿದ್ದೆ. ಫೋನಲ್ಲಿ ಕೇಳಿಸ್ತಾ ಇದ್ದೀನಿ ಮೇಡಮ್. ಮತ್ತೆ ನಮ್ಮ ಯಜಮಾನ್ರು ಸದ್ದಾಗ್ತಾರ, ಹೂ ಅಂತ ಸದ್ದಾಗ್ತಾರೆ ಮೇಡಮ್. ನನಗೆ ಅಳುತ್ತಾ ಇದಾರೆ ಮೇಡಮ್. ನನಗ್ ಗೊತ್ತಾಯ್ತದ ಅದು ನಮ್ಮ ಯಜಮಾನ್ರ ವಾಯ್ಸ್ ಅಂತ ನನಗ್ ಗೊತ್ತಾಯ್ತದ ಮೇಡಮ್. ನಿಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಮೇಡಮ್. ಯಾರು ಹೊಡೆದಿದ್ದಾರೆ? ತಿಮ್ಮಾರೆಡ್ಡಿ, ಗ್ರೀಸ್ ಮಠನ ಎಷ್ಟೋ ಜನ ಅಲ್ಲಿ ಹೊಡೆದಿದ್ದಾರೆ ಮೇಡಮ್. ಅದು ನಮಗ್ ಗೊತ್ತಿಲ್ಲ ಮೇಡಮ್. ಆಮೇಲೆ ಫೋನ್ ನಾನು ಅಕ್ಕ ಏನಾಯ್ತಕ್ಕ ಫೋನ್ ಕೊಡಿ ನಮ್ಮ ಯಜಮಾನ್ರಿಗೆ, ಏನ್ ಸದ್ದ ಬರ್ತದೆ, ನಮ್ಮ ಯಜಮಾನ್ರ ಸದ್ದ ಬರ್ತದಾಗುತ್ತೆ. ಏನಿಲ್ಲ ಹಾಗಂದ್ರು. ಇಲ್ಲಕ್ಕ ನಿಮ್ ಕೊಡಿ ಹಾಗಂತೆ. ಮತ್ತೆ ತಿಮ್ಮಾರೆಡ್ಡಿ ಈಸ್ಕೊಂಡು ಏನೇ ಹೇಳಿದ್ರು ನನ್ನ ಹತ್ರ, ನಿಮ್ ಯಜಮಾನ್ರಿಗೆ ತುಂಬಾ ದುರಹಂಕಾರ ಜಾಸ್ತಿ ಅವನಿಗೆ ಆಗಿದ್ದದೆ. ನಾವ್ ಹೇಳ್ದ ಮಾತು ಅವನ್ ಕೇಳಲ್ಲ. ನಾವ್ ಎಷ್ಟೋ ಹೇಳ್ತಾ ಇದ್ದೀವಿ ಅವನಿಗೆ, ಚಿಕ್ಕ ಮಗು ಹಂಗೆ ಹೇಳ್ತಾ ಇದ್ದೀವಿ, ಹಿಂಗೆ ಇಲ್ಲ ಹಂಗೆ ಇಲ್ಲ ಅಂತ. ಅವನು ಅದೇ ಹೇಳ್ತಾ ಇಲ್ಲ. ಅವನಿಗೆ ಯಾರು ಹೇಳ್ಕೊಟ್ಟಿದ್ದಾರಂತೆ? ನಿಮ್ಗೆ ಫೋನ್ ಅವ್ರು ಮಾಡ್ತಾನ, ಏನಾದ್ರು ಹೇಳ್ತಾರ? ಇಲ್ಲ ಬೇರೆಯವ್ರಿಗೆ ಯಾರಾದ್ರೂ ಫೋನ್ ನಂಬರ್ ನೀನ್ ಕೊಟ್ಟಿದ್ಯಾಗಂತ ನನ್ನ ಕೇಳ್ತಾ ಇದ್ರು ಮೇಡಮ್. ಅಂದ್ರೆ ತಿಮರೋಡಿ ಗಿರೀಶ್ ಮಠಣ್ಣ ಹೇಳ್ದಂಗೆ ಚಿನ್ನಯ್ಯ ಕೇಳ್ತಾ ಇಲ್ಲ ಅಂತ ಅವತ್ತು ಜಗಳ ನಡೀತಾ ಇತ್ತು ಮೇಡಮ್. ಆಮೇಲೆ ನಾನು ಅದಕ್ಕೆ ಏನ್ ನಡೀತದನ್ನ ಏನು ಗೊತ್ತಿಲ್ಲ, ನಮ್ಮ ಯಜಮಾನ್ರ ಕಳ್ಸ್ಕೊಡಿ ಅನ್ನ ಆಗಂತ ಹೇಳ್ದೆ. ಅದೇನ್ ಕಲ್ಸಕ್ ಆಯ್ತದ? ಹೋದ್ರೆ ನಿನ್ ಗಂಡ ಜೀವ ಮಾತ್ರ ಹೋಗ್ಬೇಕು ಅಷ್ಟೇ. ಜೀವ ಹೋಗ್ಲಿ, ನಿನ್ ಗಂಡನ್ ಜೀವ ಹೋದ್ರ ಹೋಗ್ಲಿ, ಅದು ಸತ್ತೋದ್ರ ದೇವಸ್ಥಾನ ಅವ್ರ ಮೇಲೆ ಹೇಳ್ತಾರಂತೆ ಮೇಡಮ್. ಇವ್ರು ಅವ್ರ ಮನೇಲಿ ಏನಾದ್ರು ಸತ್ತೋದ್ರೆ ಇವರೇ ಮುಗಿಸ್ಬಿಟ್ರೆ ಧರ್ಮಸ್ಥಳ ದೇವಸ್ಥಾನ ಅವರು ಜನ ಬಂದು ಹೊಡೆದ್ಬಿಟ್ರು, ಸಾಯಿಸ್ಬಿಟ್ರು ಆಗಂತ ಹೇಳದಂತ ಮೇಡಮ್. ಚಿನ್ನಯ್ಯನ ಇವರೇ ಸಾಯಿಸ್ಬಿಟ್ರು, ದೇವಸ್ಥಾನ ಧರ್ಮಸ್ಥಳದ ಮೇಲೆ ಆರೋಪ ಹೊರಿಸ್ತಾರ ಹೇಳಿದ್ರ ನಿಮ್ಮ ಹಾಗಂತ ಹೇಳಿದ್ರು ಮೇಡಮ್. ನಿನ್ ಗಂಡ ಜೀವನದಂಗೆ ಬರೋದಿಲ್ಲ ಅವನು, ಇಲ್ಲಿಂದ ಬರೋದಿಲ್ಲ ಅವನು ಹಾಗಂತ ಹೇಳ್ತಾರ. ಹಿಂಗ್ ಹೇಳಿದ್ರೆ ಹೆಂಗನ, ನಿಮ್ ಮನೇಲಿ ಇದ್ದಾರೆ, ನೀವೇ ಬುರುಡೆ ಕಟ್ಟು ಕಳಿಸಿದ್ದೀರಿ, ಹಿಂಗೆ ಇಷ್ಟು ಆಗಿದ್ದದ, ನಮ್ಮ ಯಜಮಾನ್ರ ಹಿಂಗ್ ಹೇಳ್ತಿರಿಲ್ಲನ, ಏನನ್ನ ಮಾಡಕ್ ಆಯ್ತದ? ಹಾಗಂದ್ರೆ ನಾನ್ ಹೇಳ್ದಂಗೆ ಅವ್ನ್ ಕೇಳ್ಬೇಕು, ಅದಕ್ಕೆ ಅವ್ನು ಕರ್ಕೊಂಡ್ ಬಂದಿರೋದು. ನಾವ್ ಬುರುಡೆಗೆ ಹೆಂಗಂತ ಕರ್ಕೊಂಡ್ ಬರ್ನಿಲ್ಲ. ಅವ್ರ ಬುರುಡೆ ಕರ್ಕೊಂಡು ಕೋರ್ಟ್ಗೆ ಹೋದ, ಮತ್ತೆ ಕುಳಿ ಎಲ್ಲ ನೋಡ್ದ, ಸಿಕ್ಕಿಲ್ಲ. ಆದ್ರೆ ಸೌಜನ್ಯ ಕೇಸ್ಗೆ ನಾವು ಅವನ ಕರ್ಕೊಂಡ್ ಬಂದಿರೋದು. ಅವ್ನ ಸೌಜನ್ಯನಿಗೆ ನಾವ್ ಏನ್ ಮಾತಾಡ್ತೀವೋ, ನಾನು ಗ್ರೀಸ್ ಮಠನ ಹಂಗೆ ಅವ್ನು ಹೇಳ್ಬೇಕು ಚಿನ್ನ. ಸೌಜನ್ಯ ಕೇಸಲ್ಲಿ
ನಮ್ಮ ಯಜಮಾನ್ರ ಅದೇ ಮೇಡಮ್ ಈ ಬುರುಡೆ ಕೇಸ್ ಅಲ್ಲ ಅದು ಸಾಯಿಲಿ ಅದು ಇವರು ತುಮ್ಮಾರೆಡ್ಡಿ ಹೇಳ್ತಾ ಇದ್ದಾರೆ ಅದು ಸಾಯಿಲಿ ಅದು ಬುರುಡೆ ಕೇಸು ಅವ್ರಿಗೆ ಮುಖ್ಯ ಅಲ್ಲ. ಮುಖ್ಯ ಅಲ್ಲ. ನಿಮ್ ಯಜಮಾನ್ರ ಕರ್ಕೊಂಡ್ ಬಂದಿರೋದು ಸೌಜನ್ಯ ಕೇಸ್ಗೆ ನಾವು ಸೌಜನ್ಯ ಕೆಲಸ ದೊಡ್ಡದ್ ಮಾಡ್ಬೇಕು ಅಂತ ಇಷ್ಟು ಕೆಲಸ ನಾವ್ ಮಾಡ್ತಾ ಇರೋದು ನಿಮ್ ಯಜಮಾನ್ರ ಮಾಡ್ಕೊಂಡು ಈ ಸೌಜನ್ಯ ಕೇಸ್ ಇಂದಾನೆ. ಅವನ್ ನಾನ್ ಹೇಳ್ದಂಗೆ ಮಾತ್ ಕೇಳೋದಿಲ್ಲ ಅವನು ಹಾಗಂತ ಹೇಳ್ತಾ ಇದ್ದಾರೆ ಮೇಡಮ್. ಎಷ್ಟ್ ಸತಿ ಹೊಡೆದಿದ್ದಾರೆ ಚಿನ್ನಯ್ಯ ಅವರು? ಅದೇ ಫಸ್ಟ್ ಅದೇ ಮೇಡಮ್. ನಾನು ಅವತ್ತು ಫೋನ್ ನನ್ಗೆ ಇಲ್ಲಿ ಕಾರು ಬೈಕ್ ಎಲ್ಲ ತುಂಬಾ ಜನ ಹೋಯ್ತಾ ಇದ್ರು ಮೇಡಮ್. ಅದು ಮಾಡಕ್ಕೆ ನಾನು ನಮ್ಮ ಯಜಮಾನ್ರು ಸರಿ ಫೋನ್ ಮಾಡಮಂತ ಮಾಡ್ದೆ ಮೇಡಮ್. ಆವಾಗಲೇ ನನ್ಗೆ ಗೊತ್ತಾಯ್ತು ಅವರು ತುಂಬಾ ಹೊಡೀತಾ ಇದ್ದಾರಂತ. ಆದ್ರೆ ಅವತ್ತು ಅವ್ರು ಅಲ್ಲಿದ್ದಿದ್ರೆ ಅವ್ರು ಸಾಯಿಸ್ತಾ ಇದ್ರಂತ ಮೆಸೇಟಿ ಅವ್ರ ನಮ್ ಯಜಮಾನ್ರು ಕಾಪಾತಿ ಎತ್ಕೊಂಡು ಹೋಗಿರೋದು ಮೇಡಮ್. ಅವ್ರ ಜೀವನ ಉಳಿಸಿರೋದು ಎಸಟಿ ಅವರು. ಇಲ್ಲದ್ರೆ ಅವತ್ತೇ ಅವ್ರು ಸಾಯ್ತಾ ಇದ್ರು ಮೇಡಮ್. ನನ್ನ ಗಂಡ ಚಿನ್ನಯ್ಯನಿಗೆ ಸಾಯುವಂತೆ ಹೊಡೆದಿದ್ದಾರೆ. ಮಹೇಶ್ ತಿಮರೋಡಿ ಮಠಣ್ಣವರ್ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅಂತ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಯ್ಯನಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ಎಲ್ಲದಕ್ಕೂ ಈಗ ನಾವು ಸಾಯುವ ಪರಿಸ್ಥಿತಿ ಬಂದಿದೆ. ಫೋನ್ನಲ್ಲಿ ಮಾತನಾಡುವಾಗ ಚಿನ್ನಯ್ಯ ಅಳ್ತಾ ಇದ್ರು. ತಿಮರೋಡಿ ನನ್ನ ಜೊತೆ ದರ್ಪದಿಂದ ಮಾತಾಡಿದ್ರು. ಚಿನ್ನಯ್ಯಗೆ ದುರಹಂಕಾರ ಬಂದಿದೆ ಅಂತ ಹೇಳ್ತಾರೆ. ನಾನು ಹೇಳಿದ ಮಾತು ಚಿನ್ನಯ್ಯ ಕೇಳ್ತಾ ಇಲ್ಲ ಅಂದಿದ್ರು. ಚಿಕ್ಕ ಮಗುವಿಗೆ ಹೇಳ್ಕೊಟ್ಟಂತ ಹೇಳಿದ್ರು, ಹೇಳ್ತಾ ಇಲ್ಲ. ತಿಮರೋಡಿ ಮಠಣ್ಣವರ್ ಹೇಳ್ದಂತೆ ಕೇಳಿಲ್ಲ ಅಂತ ಜಗಳ ಮಾಡ್ತಾ ಇದ್ರು ಅಂತ ಮಲ್ಲಿಕಾ ಹೇಳಿದ್ದಾರೆ. ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರ? ಫೋನ್ ಅಂದ್ರೆ ವಕೀಲು ಅವ್ರ ಜೊತೆಲಿ 4 ವಕೀಲ್ ಇದ್ರಲ್ಲ ಮೇಡಮ್. ಅವರು ಜೊತೆಲಿ ಫೋನ್ ಮಾಡ್ತಾರೆ. ಮತ್ತೆ ಅಲ್ಲಿ ಕಾರು ಓಡಿಸ್ತಾರಂತ ಅವ್ರ ಜೊತೆ ಯಾರೋ ಒಬ್ರ ಜೊತೆಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ನಾನು ಏನು ಮಾತಾಡಕ್ ಆಗೋದಿಲ್ಲ. ಚೆನ್ನಾಗಿರಿ ನಾನ್ ಬರ್ತೀನಿ ಆಗತ್ತ ಅಷ್ಟೇ ಮೇಡಮ್. ಅದ ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರೆ. ಚಿನ್ನಯ್ಯ ನಿಮ್ ಜೊತೆ ಫೋನ್ ಮಾತಾಡಿದ್ರೆ ಏನ್ ಬೇಕ್ ಫೋನ್ ಮಾಡತ್ತೀಯ ಕೊಡು ಹಾಗಂತ ಅವ್ರು ಕಿತ್ಕೋತಾರ. ಮತ್ತೆ ತಿಮ್ಮಾರೆಡ್ಡಿ ಅವರು ಕಿತ್ಕೋತಾರ. ಅಲ್ಲಿಂದ ಮಾತಾಡ್ಕೊಂಡೇ ಬರ್ತಾರ. ಅವಾಗ ನಮ್ಮ ಯಜಮಾನ್ರು ಹೇಳ್ತಾರ ಮಾತಾಡಕ್ ಆಗೋದಿಲ್ಲ ಮಡಗುವಾಗಂತ ಹೇಳ್ತಾರ. ನಾನು ಹಂಗೆ ಮಡಗಿರ್ತೀನಿ ಮೇಡಮ್. ನನಗ್ ಗೊತ್ತಾಯ್ತದ ಅವ್ರು ಬಂದು ಕೊಡು ಚಿನ್ನ ಹಾಗಂತ ಕಿತ್ಕೋತಾ ಇದ್ರು. ಅಷ್ಟು ಸ್ವಲ್ಪ ಹೊತ್ತಾದ್ರೂ ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀರಿ? ಅದೇ ಎರಡೇ ಮಾತು ಮೇಡಮ್. ಎರಡೇ ಮಾತು. ನಮಗೆ ಚೆನ್ನಾಗಿದ್ದೀರಾ, ಊಟ ಮಾಡಿದಿರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ನಾನು ಹಾಗಂತ ಇಷ್ಟೇ ಮೇಡಮ್ ಹೇಳ್ತಾ ಇದ್ರು. ಇಷ್ಟೇ ಹೇಳ್ತಾ ಇದ್ರು. ಇವಾಗ ನನ್ನ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಇವ್ರು ಇಷ್ಟು ಇದು ಮಾಡ್ಬಿಟ್ಟು ಗ್ರೀಸ್ ಮಠನ ತಿಮ್ಮಾರೆಡ್ಡಿ ವಿಠ್ಠಲಗೌಡ ಈ ಜಯಂತ ಇವನ್ನೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಅವ್ರ ಹೆಂಡತಿ ಮಕ್ಕಳ ಹತ್ರ ಜೀವನ ಮಾಡ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಕಾಸು ದುಡ್ಡು ಮನೆ ಎಲ್ಲ ಉಂಟು ಮೇಡಮ್. ನಮ್ಗೆ ಏನಿದೆ ಮೇಡಮ್. ನಮ್ ಏನ್ ಮಾಡಕ್ಕಾಯ್ತದ ಮೇಡಮ್. ಮನೆಯವ್ರು ಬಂದು ಖಾಲಿ ಮಾಡಂತ ಹೇಳ್ತಾರೆ ಮೇಡಮ್. ನಾನು ಎಲ್ಲಿ ಹೋಗಕ್ಕಾಯ್ತದ ಮೇಡಮ್. ಎಲ್ಲಿ ಮನೆ ಹೋಗಿ ಕೇಳಿದ್ರು ಕೊಡಲ್ಲ ಮೇಡಮ್. ನಿಮ್ ಯಜಮಾನ್ರಲ್ಲಿ ಇದ್ದಾರಲ್ಲ ಹೆಂಗ್ ಕೊಡ್ತಾರ ನಿನ್ಗೆ ಮನೆ ಅಂತ ಕೇಳ್ತಾರ. ಅದಕ್ಕೆ ನಾವೇ ಸಾಯ್ಬೇಕು ಮೇಡಮ್. ನಾವೇ ಸಾಯ್ಬೇಕು. ನಮ್ಮ ಯಜಮಾನ್ರು ಅಷ್ಟು ಚಿತ್ರಹಿಂಸೆ ಕೊಟ್ಟೆ ಅಲ್ಲಿ ತುಂಬಾ ಜಗಳನೂ ನಡೆದಿದ್ದದ ಮೇಡಮ್. ತುಂಬಾ ಜಗಳ ನಡೆದಿದ್ದ ತಿಮ್ಮಾರೆಡ್ಡಿ ಅವ್ರ ಮನೇಲಿ.